ಅವ್ರಿಗೆ ಹೇಳಿದ್ದೀನಿ ಹೇಳಿಲ್ಲನ್ರಿ ಈಗ ಮಾತಾಡಿ ತಪ್ಪು ಅಂತ ಹೇಳ್ತೀನಿ ನಿಮ್ ತಲೆ ನಿಮ್ದು ಹೇಳೋದ್ ಕೇಳಿ ನೀವು ಕುತ್ಕೊಳ್ಳೋದಲ್ಲ ನೀವು ಕುತ್ಕೊಳ್ರಿ ಸರಿಗೆ ಏನ್ ಮಾತಾಡ್ತೀರಿ ನೀವು ತಲೆಗೆಲ್ಲ ಅಭ್ಯಾಸ ಎಲ್ಲ ಅಲ್ಲಲ್ಲ ಈ ಒಂದ್ ನನಗೆ ಕ್ಲಿಯರ್ ಮಾಡ್ರಿ. ಸಸ್ಪೆನ್ಸ್ ರಿವೋಕ್ ಆಗಿದೆಯಾ ಅವ್ರಿಗೆ? ಈ ಮೀಟಿಂಗ್ ಬರಕ್ ಅವಕಾಶ ಇದೆಯಾ ಅವರಿಗೆ? ನಾವ್ ಏನೋ ಒಂದು ಪ್ರಶ್ನೆ ಕೇಳ್ತೀವಿ ಅಂದ್ರೆ ಏನ್ ಉತ್ತರ ಎಕ್ಸ್ಪೆಕ್ಟ್ ಮಾಡೋದು? ನನಗೆ ಮೀಟಿಂಗ್ ನೋಟಿಸ್ ಬಂದಿಲ್ಲ ಅಂದ್ರೆ ಅಲ್ಲಲ್ಲ ಸರ್, ನಾನು ಮಾತಾಡ್ತಾ ಇದ್ದೀರಿ ನೀವು. ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನೀವು? ಯಾರ ಹತ್ರ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಪಮಾನ ಮಾಡುವಂತದ್ದನ್ನ ಸಹಿಸೋದಿಲ್ಲ ನಾನು. ಈ ಸಭೆಯಲ್ಲಿ ಏನ್ರಿ ಏನ್ ಬೇಕಾದ್ರೂ ಮಾತಾಡ್ಬೋದು ಅವರು. ನೀವೇನು ನನಗೆ ನಿಧಿ ಹಾಕೊಂಡ್ರೆ ಕೇಳಕ್ಕೆ ನೀವು ಯಾರು ಕೇಳಕ್ಕೆ ಅಧ್ಯಕ್ಷ ಕೇಳ್ತಾ ಇದ್ದೀರಿ. ನನಗದು ಮಾಹಿತಿ ಮೀಟಿಂಗ್ ನೋಟಿಸ್ ಬಂದಿದೆ. ಮೀಟಿಂಗ್ ನೋಟಿಸ್ ಸಿಕ್ಕಾಕೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅವಕಾಶ ಇದೆಯಾ ಅಂತ ನನಗೆ ಹೇಳಿ. ನೀವು ಇಲ್ಲೇ ಮಾತಾಡಿ, ಅಲ್ಲಿ ಯಾಕೆ ಮಾತಾಡ್ತೀರಾ? ನನಗೊಂದು ಮಾಹಿತಿ ಬೇಕು. ನನಗೊಂದು ಮಾಹಿತಿ ಗೊತ್ತಿದೆ ಯಾವ ಮೀಟಿಂಗ್ ಹೋಗ್ಬೇಕು, ಯಾವ ಮೀಟಿಂಗ್ ಹೋಗ್ಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ನಿಮ್ಮ ಹತ್ರ ಹೇಳ್ಕೊಂಡು ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಮಾಹಿತಿ ಕೇಳ್ಕೊಳ್ತಾ ಇದ್ದೀರಿ ನೀವು. ಯಾರಿಗೆ ಮೀಟಿಂಗ್ ಹೇಗೆ ಬಂದಿದ್ದು ಕೇಳಕ್ಕೆ? ನೀವು ಮೀಟಿಂಗ್ ಮಾಡ್ಬೇಕಾದ್ರೆ ನೀವು ಅವ್ರು ಯಾರು ನನ್ನ ಕೇಳಕ್ಕೆ ಕುತ್ಕೊಳ್ಳೋ ಸಾಕು. ಹುಡುಗಾಟ ಮಾಡ್ತೀರ ನೀವು. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇದು ನೀವು ಮಾಡ್ತಾ ಇರೋದು ಅಪಮಾನದ ಕೆಲಸ. ಒಂದ್ ನಿಮಿಷ, ನಾನ್ ನಿಮಗೆ ಒಂದು ನಿಮಿಷ ಕೂತ್ಕೊಳ್ಳಿ. ಅವ್ರು ಕೇಳಿದ್ದು ನನಗೆ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅಮ್ಮ ನೀವು ಅಷ್ಟೇ ಇಂಥದ್ನ ನನಗೆ ಕೇಳಿ ವಿಧಾನಸೌಧದಲ್ಲಿ, ಆಮೇಲೆ ಇಲ್ಲಿಂದ ಮಾಹಿತಿ ಹೋಗಿದೆ ಟು ಅಟೆಂಡ್ ಅಂಡ್ ಆಲ್ ದ ಅದರ್ ಕಮಿಟೀಸ್ ಆಲ್ಸೋ ದೇ ಆರ್ ಕಮಿಟಿ ಮೀಟಿಂಗ್ ಹೋಗಂಗಿಲ್ಲ ಅಟ್ಟ ನಾನು ಕಮಿಟಿ ಮೀಟಿಂಗ್ ಹೋಗಿಲ್ಲ, ಹೋಗೋದಿಲ್ಲ ರೀ. ನೀವೇನು ಮಾಡ್ಕೊಳ್ಳಿ, ಒಂದು ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ನಾನು ನೀವು ಗೋಪಾಲ್ ಕಿಟ್ಟ ನೀವು ಎಲ್ಲದನ್ನು ಅವರು ಕೇಳಿದ್ರು ಕೇಳೋದು ಹಂಗ ಮನುಷ್ಯ ಬಂದ ಕೇಳ್ತಾರ. ತಿಳ್ಕೊಂಡ್ ಬರ್ಬೇಕು ಮೀಟಿಂಗ್ ಕಲ್ಕೊಂಡ್ ಬರ್ಬೇಕು, ತಿಳ್ಕೊಂಡ್ ಬರ್ಬೇಕು ಈ ಸಮಯ ನನಗೆ ನಾನು ವಿಷಯ ಹುಡುಗಾಟ ಮಾಡ್ತೀರ ಹುಡುಗಾಟ ಮಾಡಕ್ಕೆ ನನಗೆ ಸಣ್ಣ ಹುಡುಗಿ ಸಾರಿಗೆ ನಮ್ಗೆ ಇಷ್ಟ ಸರ್. ಅವರು ಕೌನ್ಸಿಲರ್ ಏನಾದ್ರು ಮಾಡ್ಕೊಳ್ಳಿ, ನಮ್ ಸಂಬಂಧ ಇಲ್ಲ. ಅಪಮಾನ ಆಗಿದೆ, ಏನ್ ಮಾಡ್ತಿದ್ರಿ? ಹೇಳ್ತೀನಿ ಹೇಳ್ಬೋದಾ? ಅವ್ರು ಹೇಳ್ಬೋದು. ಅವ್ರು ಹೇಳಿದಾಗ ಅವರು ಒಬ್ರು MLA ಆತರ ಮಾತಾಡ್ಬೋದಾ? ಅದಕ್ಕೆ ಹೇಳ್ತಾ ಇರೋದು. ಆಯ್ತಮ್ಮ, ಅಲ್ಲ ಗೊತ್ತಿಲ್ಲ ಮಾತಾಡ್ಬೇಕು ಅಂತ ಅದಕ್ಕೆ ಹೇಳಿದ್ದು. ಆಯ್ತು, ಕೇಳ್ಬಿಟ್ಟಿದಾರಪ್ಪ, ಅದಕ್ಕೆ ಏನಾದ್ರೂ ಇದ್ರೆ ನನಗೆ ಕೇಳಿ. ಈಗ ಅಧ್ಯಕ್ಷರಾಗಿ ನೀವೇ ಮಾಡಿದಿರಿ, ನೀವೆಲ್ಲ ಸೇರಿ ನನಗೆ ಕೇಳಿ ನಾನು ಉತ್ತರ ಅವ್ರು ಕೇಳಿದ್ದಾರೆ. ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು. ಯಾಕಂದ್ರೆ ನನಗೆ ಕೇಳಿದಾರೆ ಅವ್ರು, ನಿಮಗೆ ನೀವು ಮೀಟಿಂಗ್ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಹೊರಗಡೆ ಇಟ್ಟು ನೀವು ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ನಿಮ್ ತೀರ್ಮಾನ, ನಿಮ್ ವೈಯಕ್ತಿಕವಾಗಿ ತೀರ್ಮಾನ ಆದ್ರೆ ನಾನೇನು ಮಾಡಕ್ಕಾಗಲ್ಲ.
ನಿಮಗೆ ಸಭೆಗೆ ಅಧ್ಯಕ್ಷ ಪೀಠಕ್ಕೆ ನಿಮಗೊಂದು ಗೌರವ ಕೊಡೋದು ಗೊತ್ತಿಲ್ಲ. ಕೊಡ್ಬೇಕು ತಾನೇ? ಒಂದ್ ನಿಮಿಷ ಅವ್ರು ನನಗೆ ಕೇಳಿದ್ರು. ಅವ್ರು ನನಗೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರಿಗೆ ಹೇಳಿದ್ದೀನಿ. ಹೇಳ್ರಿ ಹಾಗಾದ್ರೆ. ಹೇಳಿಲ್ಲನ್ರಿ. ಏನ್ ಹೇಳಿದ್ರಿ? ಈಗ ಏನ್ ಹೇಳಿದ್ರಿ ನೀವು? ಮಾತಾಡಿ ತಪ್ಪು ಅಂತ ಹೇಳ್ತೀರಿ. ನಿಮ್ ತಲೆ ನಿಮ್ದು ಹೇಳೋದ್ ಕೇಳಿ ನೀವು ಕುತ್ಕೊಳ್ರಿ ಸಾಕು. ನೀವು ಕುತ್ಕೊಳ್ಳೋದಲ್ಲ, ನೀವು ಕುತ್ಕೊಳ್ರಿ ಸರಿಗೆ. ಏನ್ ಮಾತಾಡ್ತೀರಿ ನೀವು? ಇದೇ ನಮ್ಮ ತಲೆಗೆ ಅಭ್ಯಾಸ ಇಲ್ಲ ಒಂದೇ ತರ ಹಾಕ್ಬಿಡಿ ನೀವು. ಹಂಗೆಲ್ಲ ಮಾತಾಡ್ತಾರಲ್ಲ, ಮೀಟಿಂಗ್ ಬರಕ್ಕೆ ಅಧಿಕಾರ ಇದ್ದಿದ್ದಕ್ಕೆ ಬಂದಿರೋದು. ನಾನು ಈ ವಿಷಯದ ಬಗ್ಗೆ ನನಗೆ ಸನ್ಮಾನ್ಯ ಅರುಣ್ ಕೇಳಿದ್ರು. ಈ ಪ್ರಶ್ನೆ ನನಗೆ ಅರುಣ್ ಕೇಳಿದ್ರು. ಕೇಳ್ರಿ ಇಲ್ಲಿ. ಸಸ್ಪೆನ್ಷನ್ ಮಾಡಿ ರಿವೋಕ್ ಮಾಡಿದ್ರೆ ಈ ಸಭೆಗೆ ಬರ್ಬೋದು ಅಂತ ಹಿಂಗ ಮಾಡಬಾರ್ದು ಶಾಸಕರಿಗೆ. ನಿಮಗೆ ಅಪಮಾನ ಆಗಲ್ವಾ? ನಿಮ್ಮ ಅಧ್ಯಕ್ಷ ನಿಮಗೆ ಗೌರವ ಬೇಕು. ಮಾಡಬಾರ್ದು ಸರ್. ಯಾರಿಗೂ ಅಪಮಾನ ಮಾಡಂಗೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಮಾತಾಡ್ತಾ ಕಮಿಟಿ ಮೀಟಿಂಗ್ ಬಗ್ಗೆ ಪಕ್ಕ ಮಾತಾಡಿದ್ವಿ. ರಿವೋಕ್ ಆಗಿದೆಯಾ ಅಂತ ಕೇಳ್ದೆ ನಾನು ಈ ಮೀಟಿಂಗ್ ಬರ್ಬೋದಾ ಇಲ್ಲ ಅನ್ನೋದು ಕೇಳಿಲ್ಲ. ಬೆಂಕಿ ಹಚ್ಚೋದೆಲ್ಲ ಬಹಳ ಮೆಡಿಕಲ್ ಕಾಲೇಜ್ ಸ್ಟ್ಯಾಂಡ್ ಏನು ಅಂತ ತಮಾಷೆಗೋ ಅಥವಾ ವಿಶ್ವಾಸಕ್ಕೋ ಕೇಳಿರ್ಬೋದು. ಅದನ್ನ ಅವ್ರು ಹೇಳೋದಲ್ಲ ಆ ರೀತಿ ಒಬ್ರಿಗೊಬ್ರು ವಿಶ್ವಾಸ. ಹೇಳಿದೆ ನಾನು ಈ ಮೀಟಿಂಗ್ ಬಗ್ಗೆ ಬಂದಿದ್ದಾರೆ ಅಂತ ಕೇಳ್ತಿ ಕೊಡ್ತೀನಿ ಅಂದೆ. ಅಲ್ಲ ಏನ್ ನೀನು ನಾನೇ ಬೆಂಕಿ ಹಚ್ಚೋದು ಯಾಕೆ ಅವ್ರು ಯಾರು ಆಟ ಆಡೋ ಹುಡುಗಿ ಬ್ಲಡ್ಡಿ ಅಂತ he has given so much respect. ಈಗ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.